ಗೈಸ್ ಇದು ಐಟಮ್ ಎಲ್ಲ ಇವಾಗ ತಗೊಬಂದು ರೆಡಿ ಇಟ್ಕೊಂಡಿದ್ದೀವಿ. ಮತ್ತೆ ನನ್ನ ರೂಮ್ನ ತೋರಿಸ್ತೀನಿ ಬನ್ನಿ. ಬಂದೇ ಇರಮ್ಮ. ಗೈಸ್ ನೆನೆ ನೈಟೇ ಇದನ್ನೆಲ್ಲ ನೈಟೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಾನು ಮಲಿಕೊಂಡೆ. ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ನೋಡಿ ಇಷ್ಟೈತೆ. ಮೇಯ್ನು ನಮಗೆ ಗ್ರೌಂಡ್ ಏನಿತ್ತು ಅದನ್ನ ಕ್ಲಿಯರ್ ಆಗಿದೆ. ಇವಾಗ ಮೇಯ್ನ್ ಏನೇನು ಫೈನಲ್ ಟೆಸ್ಟ್ ಮಾಡಬೇಕು ಎಲ್ಲ ಮಾಡ್ಬಿಡ್ತೀವಿ. ಲಂಚ್ಗೆ ಚಪಾತಿ, ಗೊಜ್ಜು ಮತ್ತೆ ಮಜ್ಜಿಗೆ ಗೈಸ್. ಬೇಗ ಲಂಚ್ ಮಾಡ್ಕೊಂಡು ಬೇಗ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ನಾವಮ್ಮ ಮಲಿಕೊಂಡೆ ಕೌಂಟರ್ ಕೊಡ್ತಾವ್ರ ಅಣ್ಣ ಪುಳಿಯೋಗರೆ ಮೊಸರಣ್ಣ. ಅಕ್ಕ ವಿಡಿಯೋ ತಂದ್ಬಿಡ್ತೀನಿ ಅಕ್ಕ, ಹುಷಾರು. ಸೊ ಬದಿಗೆ ಸ್ಟಾರ್ಟ್ ಮಾಡ್ಕೊಬಿಡೋಣ. ನಾವ್ ಅಮ್ಮಂಗ್ ಕನ್ಫ್ಯೂಷನ್, ಏನ್ ಮಾಡ್ತಾವ್ರಿ ಇವ್ರು, ಏನು ಹೇಳ್ತಾ ಇಲ್ವಲ್ಲ ನನಗೆ ಅಂತ ನೋಡ್ತಾರೆ. ನೀವು ಏನೇನ್ ಕ್ಲೀನ್ ಮಾಡ್ದು ಏನೇನ್ ತಂದು ಅನ್ನೋದನ್ನ ಅಷ್ಟೇ ನೋಡಿದೀರಾ. ಬಟ್ ಇವತ್ತು ನಾವೇನೇನ್ ಹಾಕ್ತಿವಿ ಮತ್ತೆ ನಮ್ಮ ಹತ್ರ ಏನೇನ್ ಕಲೆಕ್ಷನ್ಸ್ ಇದೆ ಅದನ್ನೆಲ್ಲ ನೀವು ನೋಡ್ತೀರಾ. ಬಾ ನೋಡ್ತಾರೆ. ನಾವ್ ಅಮ್ಮನು ನಾವು ಮಾಡೋದನ್ನೆಲ್ಲ ಎಷ್ಟು ಜಗಳ ಆಡ್ಬಿಟ್ಟಿದೀವ ನಾವು. ಯಪ್ಪ ಇವ್ನ ಇದ್ ಮಾಡೋದಕ್ಕೆ ಇದೆಲ್ಲ ಏನೇನೋ ಮಾಡ್ತಾನಲ್ಲ, ಅದಕ್ಕೆ ಏನ್ ಮಾಡ್ತಾನೆ ಅಂತ ಗೊತ್ತಿರೋ ಒಟ್ನಲ್ಲಿ ನನಗೆ ಯೋಚನೆ ಮಾಡ್ತಾ ಕೋಪ. ಈ ಬಿಸ್ಲುಗೂ ಅದಕ್ಕೂ ಸಿಟ್ಟು ಬರುತ್ತೆ ಅಂದ್ರೆ. ಏನ್ ಸಿಟ್ಟು ಮಾಡ್ಕೋಬೇಡ, ನೀನೇ ಖುಷಿ ಪಡ್ತೀಯಾ ಅಂತದ್ ನಾವ್ ಚೆನ್ನಾಗ್ ಮಾಡ್ತೀವಿ. ಸರಿನಾ? ಆರಾಮಾಗಿ ಟೀ ಕಾಫಿ ಕುಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡು, ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಅದೆಲ್ಲ ಕಾಣ್ಬಾರ್ದು. ಅವನ್ನೆಲ್ಲ ಕಾಣಿಸಲ್ಲ ಗೈಸ್. ಇನ್ನೊಂದು ಇಲ್ಲಿ ನಾವು ಆರೆಂಜ್ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ತಾ ಇತ್ತು. ನಮ್ಮ ಅಮ್ಮ ಹೇಳ್ತವ್ರೆ ಪೇಪರ್ ತಗೊಂಡ್ಬಿಡು ಅಂತ. ಬಟ್ ಪೇಪರ್ಗೆಲ್ಲ ತುಂಬಾ ಕೆಲಸ ಆಗುತ್ತಮ್ಮ. ಅದು ಇದು ಪೇಂಟ್ ಹೊಡ್ಸೋಣ ಅಂತಾನು ಪ್ಲಾನ್ ಮಾಡ್ದೋ. ಬಟ್ ಅದೊಂದೇ ಒಂದ್ ಗೋಡೆಗೆ 1000 ರೂಪಾಯಿ ಅಂತೆ. ಅದಕ್ಕೆ ಬೇಡ ಅಂತ ಅನ್ಬಿಟ್ಟು ಇವಾಗಿರೋದನ್ನೇ ನಾವು ನೀಟಾಗಿ ಮಾಡ್ಕೊಂಡು ಹೋಗ್ತೀವಿ ಗೈಸ್. ಅಮ್ಮ ಇಲ್ಲಿ ಈ ಜಾಗದಲ್ಲಿ ಮಿರರ್ ಹಾಕ್ಸೋಣ ಅಂತ ಇದೀನಿ. ಈ ಜಾಗದಲ್ಲಿ ಯಾವ್ದು ಹೇಳ್ತೀನಿ, ಆಮೇಲೆ ಹೇಳ್ತೀನಿ ನಡೀರಿ. ನೀವು ಮಾಡಿರೋ ಕಿತಾಪತಿ ಕೆಲ್ಸಗಳೆಲ್ಲ ನಮಗೆ ಗೊತ್ತಾಗೈತೆ. ನೆನ್ನೆ ಹೇಳ್ತೀನಿ ನಡಿ. ಗಾಯ್ಸ್ ಕಿತಾಪತಿ ಮಾಡೋರು ಗಾಯ್ಸ್ ಇವರು ಗೊತ್ತು ನನಗೆ. ನಡಿ. ಸೊ ಗೈಸ್ ಇವಾಗ ಈ ಕೆಲಸ ಸ್ಟಾರ್ಟ್ ಮಾಡ್ಕೊಡ ಬನ್ನಿ. ಇವಾಗ ನಾನು ಇದನ್ನು ರೆಡಿ ಮಾಡ್ಕೊಂಡೆ. ನಮ್ಮಮ್ಮ ಸ್ನಾಕ್ಸ್ ಕೊಟ್ಟಿದ್ದಾರೆ ಗೈಸ್ ಮಧ್ಯದಲ್ಲಿ. ಅವ್ನು ಊಟ ಮಾಡ್ಕೊತಿದ್ದಾನೆ. ಸೊ ಇವಾಗ ಸೀನ್ ಏನಂತ ಅಂದ್ರೆ, ಹೋಗ್ಬಿಟ್ಟು ನಾವು ಕರ್ನಾಟಕ ಲೋಗೋ ಕೊಟ್ಟಿದ್ದು ಅದೊಂದು ಹೋಗಿ ಇಸ್ಕೊ ಬರ್ಬೇಕು ಗೈಸ್. ಚೈನ್ ಸಿಕ್ತಲ್ಲ ಗೈಸ್, ಒಂದು ಚೈನ್ ಬೇಕಿತ್ತು ಅಲ್ಲಿಗೆ. ಆ ಗೋಡೆಗೆ ಹಿಂಗೆ ಚೈನ್ ಹಾಕಕ್ಕೆ. ಆ ಚೈನ್ ಅಂತೂ ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ನೋಡ್ಬೇಕು ಗೈಸ್. ಅದಾದ್ಮೇಲೆ ಇನ್ನ ಎಲ್ಲ ಐಟಮ್ಗಳೆಲ್ಲ ಹಂಗೆ ಐತೆ, ಮಾಡ್ತಾ ಇದೀವಿ. ಸೊ ಅಲ್ಲಿ ವರ್ಕ್ ಫುಲ್ ಕಂಪ್ಲೀಟ್ ಆಯ್ತು. ಸೊ ನಾವು ಅನ್ಕೊಂಡಷ್ಟು ಸುಲಭ ಅಲ್ಲ ಗೈಸ್. ನೀವು ಅನ್ಕೊಂಡಷ್ಟು ಸುಲಭ ಇಲ್ಲ, ಮತ್ತೆ ನೋಡಿದಷ್ಟು ಸುಲಭ ಅಲ್ಲ. ತುಂಬಾ ಕಷ್ಟ ಐತೆ ಮಾಡೋದು. ಸೊ ಗೈಸ್ ಇವಾಗ ನಾವು ಅದೇ ಮಾಡೆಲ್ ಇಸ್ಕೊಳಕ್ ಬಂದಿದ್ದು. ಅಂಗಡಿನ ಆಕ್ಚುಲಿ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಗೈಸ್. ನಾವು ಸ್ವಲ್ಪ ಬರೋದು ಲೇಟ್ ಆಗೋಯ್ತು ಅಂಡ್ ನಮಗೂ ಸ್ವಲ್ಪ ಕೆಲಸ ಇತ್ತು. ಅಂಗಡಿ ಬೇಗ ಕ್ಲೋಸ್ ಮಾಡಿದ್ದಾರೆ. ಇವಾಗ ಅವರು ಬರ್ತಾ ಇದಾರೆ ಗೈಸ್ ಮಾಡೆಲ್ ಕೊಡೋದಕ್ಕೆ ಅಂತಾನೆ. ಬನ್ನಿ ನೋಡುವ ಯಾವ ತರ ಬಂದಿದೆ ಅಂತ ಅನ್ಬಿಟ್ಟು. ನಾವಿವಾಗ ಬಂದ್ರಾ? ಓಕೆ, ಬಂದ್ರು ಗೈಸ್. ಯಾವ ತರ ಬಂದೈತೆ ನೋಡೋಣ ಬನ್ನಿ. ಗೈಸ್ ಈ ತರ ಬಂದೈತೆ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಗೈಸ್. ಕ್ಲೋಸ್ ಮಾಡಿದ್ರು ನಮ್ಗೋಸ್ಕರ ಬಂದು ಓಪನ್ ಮಾಡಿ ಕೊಟ್ರು. ಇವಾಗ ಈ ತರ ಬಂದೈತೆ ಗೈಸ್. ಇದು 2 ಇದೆ. ಮನೆಗೆ ಹೋದ್ಮೇಲೆ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನೆನ್ನೆನೂ ಅಷ್ಟೇ ಬರ್ತೀವಿ ಅಂತ ಅನ್ಕೊಂಡು ನೆನ್ನೆನೂ ಬರಕ್ಕಾಗ್ಲಿಲ್ಲ. ಅದಕ್ಕೆ ಅಣ್ಣ ಬರಲ್ವೇನೋ ಅನ್ಕೊಂಡು ಅವ್ರು ಹೋಗ್ಬಿಟ್ಟವ್ರೆ. ಬನ್ನಿ ಏನಾದ್ರು ತಿನ್ನುವ ಇವಾಗ ಹೋಗಿ. ಇವನು ಮ್ಯಾಂಗೋ ತಗೊಂಡವನೆ, ನಾನು ಸೋಡಾ ತಗೊಂಡಿದ್ದೀನಿ. ಆಗ್ಲೇ ಖಾಲಿ. ಇನ್ನ ಬಬಲ್ಸ್ ಬರ್ತೈತೆ ಅದ್ರೊಳಗಡೆ. ಉಪ್ಪು ಹಾಕಿದಾರೆ ಗೈಸ್, ಅದಕ್ಕೆ ಸೋಡಾ ಹಂಗ್ ಬಬಲ್ಸ್ ಬರ್ತಾ ಇರೋದು. ನಾನು ಯಾಕೆ ಹೆಂಗ್ ಬರ್ತೈತೆ ಅಂತ ನೋಡ್ತಾ ಇದೀನಿ. ಯಾವ ಹುಡುಗಿ? ಹುಡುಗನ? ಏನ್ ವಿಡಿಯೋ ಮಾಡ್ತಾ ಇದ್ದಿತ್ತು ನೋಡ.
ನಾವ್ ವಿಡಿಯೋ ಮಾಡ್ತಾ ಇದ್ ನೋಡಿ ಅದ್ ಯಾವ್ದೋ ಹುಡುಗಿ ಅವರೇ ನಾಚ್ಕೊಂಡು ಹೋಗ್ತಾರ ಅಂತ ಇವ್ನ ಅಬ್ಸರ್ವ್ ಮಾಡೋದು. ನೀನ್ ಅದೇನ್ ಮಾತಿಗೆ ಮುಂಚೆ ಈಗತ್ತೀಯ, ಮಾತಿಗೆ ಮುಂಚೆ ಈಗತ್ತೆ ಗೈಸ್. ಎಲ್ಲಿ ಅಂದ್ರೆ ಫ್ರೆಂಡ್ಶಿಪ್ ಯಾರೋ ಹುಡುಗಿ ಯಾವನಿಗೆ ಗೊತ್ತು. ನೀನ್ ನೋಡ್ದ? ನಾನು ಇಲ್ಲಿ ನಾನೇನೋ ಹಿಂಗ್ ಅಬ್ಸರ್ವ್ ಮಾಡ್ತಾ ಇದ್ದೆ. ವಿಡಿಯೋ ಮಾಡ್ತಿದ್ರು, ಬತ್ತೈತೆ ವಿಡಿಯೋ ಮಾಡ್ತಿರಲ್ಲ ಅಲ್ಲಿ ನಾಚ್ಕೊಂಡು ಹೋಯ್ತಿತ್ತು. ಹೋಲಿ ಬಿಡಾಯ್ತು. ಆನ್ ದ ವೇಲ್ ಬರ್ಬೇಕಾರೆ ಇಲ್ಲೊಂದು ಕಾರ್ ಸಿಕ್ತು, ಹೊಸ ಕಾರು. ಕಾರೇ ವಾಶ್ ಮಾಡಿಲ್ಲ ನೋಡಿ ಗೈಸ್. ನಮ್ಗೆ ಕಾರ್ ಇಲ್ಲ ಅಂತ ಅಂದ್ಬಿಟ್ಟು ಡೈಲಿ ರಿಗ್ರೆಟ್ ಮಾಡ್ತಾ ಇರ್ತೀವಿ. ಕಾರ್ ಇಟ್ಕೊಂಡು ಇಷ್ಟು ಗಲೀಜಾಗಿ ಇಟ್ಕೊಂಡವ್ರಲ್ಲ ಏನ್ ಈ ಸಿಚುವೇಶನ್ ತಕ್ಕಂಗ್ ಒಂದ್ ಸಾಂಗ್ ಹೇಳ್ಬಿಡ್ತೀನಿ ಕೇಳು. ತುಂಡ್ ಹೈಕ್ಲ ಸಾವಸ ಮೂರೊತ್ತು ಉಪವಾಸ. ಕಾರ್ ವಾಶ್ ಮಾಡು ಮಾಡು, ಕಾರ್ ವಾಶ್ ಮಾಡು ಬ್ರೋ. ಆದ್ಮೇಲೆ ಒಂದ್ ಸ್ಮೈಲಿ ಸಿಂಬಲ್ ಟಿಕ್ ಚಿಕ್. ಬನ್ನಿ ಗೈಸ್ ಹೋಗುವ. ಗೈಸ್ ಕಲರ್ ಪೆನ್ಸಿಲ್ ಬೇಕಿತ್ತು, ಅದನ್ನ ತಗೊಳಕ್ ಬಂದಿದ್ದು. ಅದಾದ್ಮೇಲೆ ಸ್ಟೆಪ್ಲರ್ ಪಿನ್ನು ಬೇಕಿತ್ತು. ಏನಿದು ಡಬಲ್ ಟೆಪ್ಪು. ಇವಾಗ ಅದನ್ನು ತಗೊಂಡು ಓಡ್ತಾ ಇದೀವಿ. ಹೌದು, ನಾವು ಹಾರ್ಡ್ವೇರ್ ಅಂಗಡಿಗೆ ಹೋಗ್ಬೇಕು. ಯಾವ್ದಾದ್ರು ಓಪನ್ ಇದ್ರೆ ಹಾರ್ಡ್ವೇರ್ ಅಂಗಡಿಲಿ ಬೋರ್ಡ್ ಹ್ಯಾಂಗ್ ಮಾಡೋದಕ್ಕೂ ಅದನ್ನು ನೋಡ್ಬೇಕು ಗೈಸ್. ಯಾವ್ದಾದ್ರು ಓಪನ್ ಇದ್ರೆ ಬೋರ್ಡ್ ಹ್ಯಾಂಗ್ ಯಾವ್ದಾದ್ರು ನೋಡ್ತೀವಿ, ಇಲ್ಲಾಂದ್ರೆ ಮನೆಗೆ ಹೋಗ್ತೀವಿ ಗೈಸ್. ಬನ್ನಿ ಹೋಗುವ. ಗೈಸ್ ಮನೆಗೆ ಬಂದು ಹಾರ್ಡ್ವೇರ್ ಅಂಗಡಿ ಎಲ್ಲೂ ಓಪನ್ ಇರಲಿಲ್ಲ. ಬ್ಯಾಕ್ ಗ್ರೌಂಡ್ ಇಷ್ಟು ಮಾಡಿದೀವಿ. ಇವಾಗ ಫ್ರಂಟ್ ಸೈಡ್ ಮಾಡ್ಬೇಕಂತ ಅನ್ಕೊಂಡಿದೀವಿ ಈ ಜಾಗದಲ್ಲಿ. ಇವಾಗ ನಾವು ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಹಾಯ್ ಗೈಸ್, ನಾನು ಮನೆಗೆ ಹೋಯ್ತಾ ಇದೀನಿ. ಓಕೆ ಫಾರ್ಮ್ ಇವಾಗ ನಾನು ಗೈಸ್ ಟೈಮ್ ಬಂದು 1:28. ವರ್ಕ್ ಬಂದು ಇಷ್ಟು ಕಂಪ್ಲೀಟ್ ಆಗಿದೆ ಗೈಸ್, ಇಷ್ಟು ಕಂಪ್ಲೀಟ್ ಆಗಿದೆ. ಏನು ಆಲ್ಮೋಸ್ಟ್ ಆಲು ಮುಗಿಯೋ ಸ್ಟೇಜಿಗೆ ಬಂದಿದೆ. ಬಿಕಾಸ್ ನಾವು ಮಾಡ್ತಾ ಇದೀವಿ ಗೈಸ್. ಅದು ನೋಡಿದಷ್ಟು ಸುಲಭನೇ ಇಲ್ಲ ಗೈಸ್, ತುಂಬಾ ಟೈಮ್ ತಗೋತಾ ಇದೆ. ಈಗ ಅವ್ನು ಹೋಗಿ 2 ಅವರ್ ಆದ್ಮೇಲೆ ಇಷ್ಟು ಕೆಲಸ ಆಗಿದೆ ಅಂತ ಅಂದ್ರೆ ಎಷ್ಟು ಟೈಮ್ ತಗೋತೈತೆ ಅಂತ ನೀವೇ ನೋಡಿ. ಆಮೇಲೆ ಗೈಸ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ. ಮಧ್ಯರಾತ್ರಿ ಆಲ್ಮೋಸ್ಟ್ 1:30 ಆಗೋಯ್ತು. ಇನ್ನು ನಾನು ಮಾಡ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗುತ್ತೆ, ಮತ್ತೆ ನಾನು ಇವಾಗಲೇ ಎಡಿಟ್ ಮಾಡಬೇಕು. ಸೊ ಎಡಿಟ್ ಮಾಡಿ ಮಲಗೋಷ್ಟೊತ್ತಿಗೆ ನನಗೂ ಆ್ಯಕ್ಚುಲಿ 3 ಗಂಟೆ ಆಗ್ಬಿಡುತ್ತೆ. ಮತ್ತೆ ನಾನು 7 ಗಂಟೆಗೆ ನೋಡಬೇಕು. ಸೊ ಅದಕ್ಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನಿಮಗೆ ಯಾವ ಥರ ಅನ್ನಿಸ್ತಿದೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಮತ್ತೆ ಯಾರಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಔಟ್ಪುಟ್ ತಗೋಬರ್ಬೇಕು ಅಂತ ನನಗೆ ಇಷ್ಟ ಗೈಸ್. ಅದು ಭಗವಂತ ನನಗೆ ಒಂದು ಶ್ರೇಷ್ಠ ಶಕ್ತಿಯನ್ನು ನೀಡಿದ್ದಾನೆ, ಪ್ರಯತ್ನ ಮಾಡುವ ಶಕ್ತಿ. ನನಗೆ ವಿಶ್ವಾಸವಿದೆ, ಒಂದು ವೇಳೆ ಧೈರ್ಯ ಹಾಗೂ ಶ್ರದ್ಧೆಗಳಿಂದ ಪ್ರಯತ್ನ ಮಾಡಿದರೆ ಯಾವುದೇ ಕಾರ್ಯ ಅಸಾಧ್ಯವಾದುದಲ್ಲ ಎಂದು.